ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಪಿವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ವೃಶ್ಚಿಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲಾ ನಕ್ಷತ್ರ, ಶುಕ್ಲಯೋಗ ಹಾಗೂ ಬ್ರಹ್ಮಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲಾ ನಕ್ಷತ್ರದ ಆಳವಾದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನಾನುಗ್ರಹ ನಿಮ್ಮ ಜೀವನದಲ್ಲಿ ಹೊಸ ಅರಿವು, ಆತ್ಮವಿಶ್ವಾಸ ಮತ್ತು ಕಾರ್ಯಸಿದ್ಧಿಯನ್ನು ತಂದುಕೊಡಬಹುದು. ಇಂದು ನಿಮ್ಮ ಅಂತಃಪ್ರಜ್ಞೆ ಮತ್ತು ನಿರ್ಧಾರ ಶಕ್ತಿ ವಿಶೇಷವಾಗಿ ಬಲವಾಗಿರಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ವೃಶ್ಚಿಕ ರಾಶಿಯ ಅಧಿಪತಿಯಾದಂಥ ಕುಜ ಹಾಗೂ ಪೂರ್ಣಚಂದ್ರನ ಸಮ್ಮಿಲನ ಪ್ರಭಾವವನ್ನು ಬೀರುತ್ತದೆ. ಈ ದಿನ ಮಂಗಳ ಗ್ರಹದ ಧೈರ್ಯ ಮತ್ತು ಪೂರ್ಣಚಂದ್ರನ ಮನೋಪ್ರಕಾಶ ಒಂದಾಗಿ ನಿಮ್ಮಲ್ಲಿ ದೃಢತೆ ಮತ್ತು ಸಂಶೋಧನಾ ಮನೋಭಾವ ಮತ್ತು ಗುರಿ ಸಾಧಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಗುಪ್ತವಾಗಿ ನಡೆಯುತ್ತಿದ್ದ ವಿಷಯಗಳು ಸ್ಪಷ್ಟವಾಗಬಹುದು, ಹೊರಗಡೆ ಬರಬಹುದು. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ದೊಡ್ಡ ಸಾಧನೆ ಸಾಧ್ಯವಾಗ್ತದೆ. ಹುಣ್ಣಿಮೆ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗ್ತದೆ. ಈ ದಿನ ಶಿವನ ಆರಾಧನೆ ಮತ್ತು ಧ್ಯಾನದಿಂದ ವಿಶೇಷ ಲಾಭ ದೊರೆಯುತ್ತದೆ. ದಾನ ಧರ್ಮ ಕಾರ್ಯಗಳಿಂದ ಪುಣ್ಯಫಲ ಹೆಚ್ಚಾಗುತ್ತದೆ. ಮೂಲಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹಳೆಯ ಅಡಚಣೆಗಳನ್ನು ಬೇರು ಸಮೇತ ನಿವಾರಿಸುವ ಅವಕಾಶ ದೊರೆಯುತ್ತದೆ. ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ಸಮಯ ದೊರೆಯುತ್ತದೆ. ಆತ್ಮ ಪರಿಶೀಲನೆಗೆ ಅತ್ಯುತ್ತಮ ಅವಕಾಶ ದೊರೆಯುತ್ತದೆ. ಆದರೆ ಅನುಮಾನ ಮತ್ತು ಕೋಪವನ್ನು ನಿಯಂತ್ರಿಸಿ. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಹಾಯ ದೊರೆಯುತ್ತದೆ. ಹೊಸ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಮುನ್ನಡೆ ದೊರೆಯುತ್ತದೆ. ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಜ್ಞಾನ, ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಅತ್ಯುತ್ತಮ ಯೋಗ ದೊರೆಯುತ್ತದೆ. ಜ್ಯೋತಿಷ್ಯ, ವೇದಾಂಗ, ರಹಸ್ಯಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಯಶಸ್ಸು ದೊರೆಯುತ್ತದೆ. ಗ್ರಂಥರಚನೆ ಅಥವಾ ಬೋಧನಾ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ವಿಶೇಷ ಫಲವನ್ನು ನೋಡೋದಾದರೆ, ಆಧ್ಯಾತ್ಮಿಕ ಮಾರ್ಗದರ್ಶನ ಕಾರ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ವಿಶ್ವಾಸ ಮತ್ತು ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಶಿಕ್ಷಕರು, ಸಂಶೋಧಕರು, ಯೂಟ್ಯೂಬರ್ಗಳು, ವೈದ್ಯರು, ತನಿಖಾ ಕ್ಷೇತ್ರದವರು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಅತ್ಯಂತ ಅನುಕೂಲಕರವಾದ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡ್ತಾ ಇರುವಂಥವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಆರೋಗ್ಯ, ಶಿಕ್ಷಣ, ಸಲಹಾ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂಥವರಿಗೆ ಯಶಸ್ಸು ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ದೀರ್ಘಕಾಲದ ಯೋಜನೆಗಳಿಗೆ ಅನುಕೂಲಕರವಾದಂಥ ಸಮಯ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ದೊರೆಯುತ್ತದೆ. ಹಿರಿಯರ ಆಶೀರ್ವಾದ ಬಲವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ವಿಶ್ವಾಸ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಒತ್ತಡವನ್ನು ತಪ್ಪಿಸಿ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ದಿನ ಧ್ಯಾನ, ಪ್ರಾಣಾಯಾಮ ಮತ್ತು ಶಿವನಾಮ ಸ್ಮರಣೆಯನ್ನು ಯಾರು ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಹೆಚ್ಚಿನ ಲಾಭ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಹಸಿರು ವಸ್ತ್ರವನ್ನು ಧರಿಸಿ ಹೆಸರು ಕಾಳನ್ನು ದಾನ ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲಾ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನಾನುಗ್ರಹದಿಂದ ಇಂದು ವೃಶ್ಚಿಕ ರಾಶಿಯವರಿಗೆ ಕಾರ್ಯಸಿದ್ಧಿ, ಜ್ಞಾನವೃದ್ಧಿ, ಆರ್ಥಿಕ ಅನುಕೂಲ, ಕುಟುಂಬದ ಸಂತೋಷ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುವ ಅತ್ಯಂತ ಶುಭ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.